ಈಗ ನಾವು ಕಪಲ್ ಫೋಟೋ ಹಾಕ್ಬಿಟ್ವಿ ಅಂತಂದ್ರೆ ಮರ್ದಿವ್ಸನೇ ಜಗಳ ಶುರು ಆಗ್ಬಿಡುತ್ತೆ. ಕಣ್ಣು ಬಿದ್ದಿರುತ್ತೆ. ನಾನು ಅದನ್ನ ತುಂಬಾ ನಂಬ್ತೀನಿ. ಮನುಷ್ಯನ ಕಣ್ ದೃಷ್ಟಿ ಭಾರಿ ಕಷ್ಟ ಇದೆ ಅಂತ ಅವತ್ ನಂಗೆ ಗೊತ್ತು. ಶಾಪಕ್ಕೆ ಒಂದು ಕಲ್ಲನ್ನ ಒಡೆಯುವಂತಹ ಶಕ್ತಿ ಇದೆ ಅಂತ. ಅದ್ರಲ್ಲೂ ಕಣ್ಣೀರಿನ ಶಾಪ ಇದೆಯಲ್ಲ, ತುಂಬಾ ತಟ್ಟತ್ತೆ. ಮನ್ಸಿಗೆ ತುಂಬಾ ನೊಂದ್ಕೊಂಡು, ಅಷ್ಟು ಘಾಸಿ ಮಾಡ್ಕೊಂಡು, ನೋವು ಮಾಡ್ಕೊಂಡು ಶಾಪ ಹಾಕಿದ್ರೆ ಖಂಡಿತವಾಗ್ಲೂ ಆಗತ್ತೆ. ಪಾಸಿಟಿವ್ನೆಸ್ ಅನ್ನೋದೇ ಇವಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿರೋದು. ಎಲ್ಲದಕ್ಕೂ ಒಂದು ಲಿಮಿಟ್, ಒಂದು ಗೆರೆ, ಒಂದು ರೇಖೆ ನಾವೇ ಹಾಕೋಬೇಕು. ನೀವು ಯಾರ್ಯಾರು ವರದಕ್ಷಿಣೆ ತಗೊಂಡಿದಾರೋ ಅವ್ರ ಜೀವನಾಂಶ ಕೊಡ್ಲೇಬೇಕು. ಜಗಳ ಆಡ್ಲೇಬೇಕು. ಜಗಳ ಆಡ್ಲಿಲ್ಲ ಅಂದ್ರೆ ಮಜಾ ಇರಲ್ಲ ಲೈಫಲ್ಲಿ. ನಿಂಗೆ ಹೇಳಿದೆ ತಾನೆ ಬಾ ಅಂತ, ಯಾಕೆ ಬರಲ್ಲ ನೀನು, ಅದ್ ಹಿಂಗೆ ನನ್ನ ಬಿಟ್ಬಿಟ್ಟು ಹೋಗ್ತೀಯ. ಸೆಟಲ್ ಆಗೋಣ ಆಮೇಲೆ ಮದುವೆ ಆಗೋಣ ಅಂತ ಈ ಕಾನ್ಸೆಪ್ಟ್ ಬಗ್ಗೆ ಏನ್ ಹೇಳ್ತೀರಾ? ಯಾವ ಜನ್ಮಕ್ ಸೆಟ್ಲ್ ಆಗ್ತಾರೆ, ಯಾವ ಜನ್ಮಕ್ ಮದುವೆ ಆಗ್ತಾರೆ, ಲೇಟ್ ಆಗಿ ಹೋಗ್ಬಿಡುತ್ತಲ್ವಾ ಎಲ್ಲ. CA ಮಾಡಿದವ್ರಿಗೆ CAನೇ ಬೇಕು, ಇಂಜಿನಿಯರಿಂಗ್ ಮಾಡಿದವ್ರಿಗೆ ಇಂಜಿನಿಯರಿಂಗೇ ಬೇಕು. ಅಪ್ಪ ಒಂದೇ ಫೀಲ್ಡ್ ಅಲ್ಲಿ ಇರ್ಬಾರ್ದಪ್ಪ. ನಿನ್ಕರೆ ಏನೂ ಇರಲ್ಲ ಮಾತಾಡೋಕೆ. ಅಂದ್ರೆ ಒಂದೇ ಟೈಮ್ಗೆ ಇಬ್ಬರ ಜೊತೆ ಡೇಟ್ ಮಾಡೋದಂತೆ, ಒಬ್ಬರ ಜೊತೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್, ಇನ್ನೊಬ್ಬ ಜೊತೆ ಏನೂ ಇಲ್ಲ, ನಾರ್ಮಲ್. ಓಕೆ, ಬಾಯ್ ಬೆಸ್ಟಿ ಅಂತೆ, ಸಿಚುವೇಶನ್ಶಿಪ್, ಏನೇನೋ ಕೇಳ್ಬಿಟ್ಟೆ, ಒಂದಷ್ಟು ಲಿಸ್ಟ್ ಕೊಟ್ಬಿಟ್ರು. ನಾನು ನಿಜವಾಗ್ಲೂ ಶಾಕ್ ಆಗ್ಬಿಟ್ಟೆ, ಏನ್ ಹಿಂಗೆಲ್ಲ ಇದೆಯಾ ಅಂತ. ನಾನ್ ಕೇಳಿಲ್ಲ ಇದು, ನಾನು ಇವಾಗ ಶಾಕ್ ಆಗ್ತಾ ಇದ್ದೀನಿ. ಕೆಲವೊಂದು ಜೋಡಿಗಳು ಹೇಳೋದನ್ನು ಕೇಳಿದೀನಿ. ಅಂದ್ರೆ ಈಗ ನಾವು ಕಪಲ್ ಫೋಟೋ ಹಾಕ್ಬಿಟ್ವಿ ಅಂತ ಅಂದ್ರೆ ಮರ್ದಿವ್ಸನೇ ಜಗಳ ಶುರು ಆಗ್ಬಿಡುತ್ತೆ ಅಂತ. ಮೇ ಬಿ ನಾನು ಆಗ್ಲೇ ಹೇಳಿದ್ರೆ ಕಣ್ಣು ಬಿದ್ದಿರುತ್ತೆ. ನಾನು ಅದನ್ನ ತುಂಬಾ ನಂಬ್ತೀನಿ. ದೃಷ್ಟಿ ಇದೆಯಲ್ಲ, ಅದು ಭಾರಿ ಕೆಟ್ಟದಿದೆ, ತುಂಬಾ ಕಷ್ಟ. ಹಾಗಾಗಿ ನಮ್ಮ ಪರ್ಸ್ನಲ್ ಲೈಫ್ನ ನಾವು ಆದಷ್ಟು ನಮ್ಮ ಹತ್ರನೇ ಇಟ್ಕೊಂಡ್ರೆ ಒಳ್ಳೇದು. ಪೋಸ್ಟ್ ಮಾಡದೆ, ಹೊರ ಜನರಿಗೆ ತೋರಿಸ್ಕೊಳ್ದೆ, ನಮ್ಮಲ್ಲೇ ಇಟ್ಕೊಂಡ್ರೆ ಚೆನ್ನಾಗಿ ಹೋಗುತ್ತೆ. ಬಟ್ ಏನಾದ್ರೆ ಈಗ ಇನ್ಸ್ಟಾಗ್ರಾಮಲ್ಲಿ ಎಲ್ಲಾನು ಹಾಕ್ತಾರೆ, ಇನ್ಸ್ಟಾಗ್ರಾಮ್ ಆಗಲಿ ಯೂಟ್ಯೂಬ್ ಆಗಲಿ ಪ್ರತಿಯೊಂದೂ ಹಾಕ್ತಾರೆ. ಇಷ್ಟೆಲ್ಲ ಹಾಕೋ ಅವಶ್ಯಕತೆ ಇದೆಯಾ ಅನ್ಸ್ಬಿಡತ್ತೆ. ನಾನು ಮುಂಚೆ ತುಂಬಾ ಆಕ್ಟಿವ್ ಆಗಿದೆ, ಈಗ ಅಷ್ಟು ಆಕ್ಟಿವ್ ಆಗಿಲ್ಲ. ನನಗೂ ಸ್ವಲ್ಪ ಮೆಚುರಿಟಿ ಜಾಸ್ತಿ ಆಗ್ಬಿಟ್ಟಿದೆ ಇನ್ಸ್ಟಾಗ್ರಾಮ್, ಸೋಷಿಯಲ್ ಮೀಡಿಯಾ ವಿಷಯದಲ್ಲಿ. ಯಾವುದನ್ನ ನಾವು ಹಾಕಬೇಕು, ಪೋಸ್ಟ್ ಮಾಡಬೇಕು, ಯಾವುದನ್ನ ಪೋಸ್ಟ್ ಮಾಡಬಾರ್ದು ಅನ್ನೋ ಸೆನ್ಸ್ ನಮ್ಮಲ್ಲಿ ಇರಬೇಕು. ಯಾವಾಗೂ ಒಂದ್ಸತಿ ಹಾಕೋಣ, ಯಾವುದೋ ಫಂಕ್ಷನ್ಗೆ ಹೋಗಿದ್ವಿ, ಮದುವೆನಲ್ಲಿ, ವೆಡ್ಡಿಂಗ್, ಸೊ ಫೋಟೋ ಹಾಕಿ ಪರವಾಗಿಲ್ಲ. ಆ್ಯಂಡ್ ಅದು ಬಿಟ್ಬಿಟ್ಟು ನಾವು ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ, ಅದನ್ನು ಹಾಕೋದು, ಇನ್ನೆಲ್ಲೋ ಟ್ರಿಪ್ಪಿಗೆ ಹೋಗ್ತಿದ್ದೀವಿ, ಅದನ್ನು ಹಾಕೋದು, ಅದೇನಾಗುತ್ತೆ, ಕಣ್ಣು ಬೀಳತ್ತೆ. ನೀವು ಹೇಳ್ದಂಗೆ ದೃಷ್ಟಿ ತಾಕತ್ತೆ. ದೃಷ್ಟಿ ತಾಕಿದ್ರೆ ಭಾರಿ ಕಷ್ಟ ಇದೆ ಅದರಿಂದ ಆಚೆ ಬರೋದು. ನಾನು ಮುಂಚೆ ಅದೆಲ್ಲ ನಂಬ್ತಾನೆ ಇರಲಿಲ್ಲ. ಯಾವಾಗ ನನಗೂ ಎಕ್ಸ್ಪೀರಿಯನ್ಸ್ ಆಯಿತು, ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಹೋದಾಗ ಯಾರದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅವತ್ತು ಸಾಯಂಕಾಲನೇ ಮನೆಗೆ ಬಂದು ಮಂಕಾಗಿ ಲೂಸ್ ಮೋಷನ್ ಎಲ್ಲ ಶುರು ಆಗಿ ಜ್ವರ ಬರೋ ಥರ ಎಲ್ಲ ಆಗಿ, ಆಮೇಲೆ ದೃಷ್ಟಿ ತೆಗೆಸ್ಕೊಂಡು ಒಂದು ಸ್ವಲ್ಪ ನಿಂಬೆ ಹಣ್ಣು ಜ್ಯೂಸ್ ಎಲ್ಲ ಕುಡಿದು ಸ್ವಲ್ಪ ಹೊತ್ತು ಮಲಗಿದ ಮೇಲೆ ಸರಿ ಹೋಗ್ತೀನಿ. ಅವಾಗ ಕರೆಕ್ಟ್, ಮನುಷ್ಯನ ಕಣ್ ದೃಷ್ಟಿ ಭಾರಿ ಕಷ್ಟ ಇದೆ ಅಂತ ಅವತ್ತು ನಂಗೆ ಗೊತ್ತಾಯ್ತು. ಸೊ ಹಾಗಾಗಿ ನಾವು ಜಾಸ್ತಿ ಎಕ್ಸ್ಪೋಸ್ ಆಗೋದೇ ಬೇಡ. ಸ್ವಲ್ಪ ನಮ್ಮ ಪ್ರೈವಸಿನ ನಾವು ಕಾಪಾಡಿಕೊಂಡ್ರೆ ಕಣ್ಯಾಕೆ ಬೀಳತ್ತೆ, ಯಾಕೆ ದೂರ ಆಗ್ತೀವಿ. ಇತ್ತೀಚೆಗೆ ಹಿಂದಿ ಬಿಗ್ ಬಾಸ್ ಸ್ಪರ್ಧಿ ಒಬ್ರು ಹೇಳಿದ್ರು, ಅರ್ಮಾನ್ ಮಲಿಕ್ ವೈಫ್ ಹೇಳಿದ್ರು, ಏನಂತ ಅಂದ್ರೆ, ನನ್ನ ಮಗನಿಗೆ ನೀವೆಲ್ಲ ಶಾಪ ಹಾಕ್ತಿದ್ರಿ, ಆ ಶಾಪ ನಿಜ ಆಗಿದೆ, ನನ್ನ ಮಗನಿಗೆ ರೋಗ ಬಂದಿದೆ, ಒಂದು ಕಾಯಿಲೆ ಬಂದಿದೆ ಅಂತ ಹೇಳ್ತಾರೆ. ಶಾಪಕ್ಕೆ ಒಂದು ಕಲ್ಲನ್ನ ಒಡೆಯುವಂತಹ ಶಕ್ತಿ ಇದೆ ಅಂತ. ಹೌದಿದೆ, ನಾನು ನಂಬ್ತೀನಿ ಇದನ್ನ, ಖಂಡಿತವಾಗ್ಲೂ ಇದೆ. ತುಂಬಾ ಕಷ್ಟ. ಈಗ ಅಶ್ವಿನಿ ದೇವತೆಗಳು ಅಸ್ತು ಅಂತ ಹೇಳ್ತವೆ, ನಾವು ಪಾಸಿಟಿವ್ ಆಗಿ ಮಾತಾಡ್ಬೇಕು ಅಂತ ನಾವು ಜನರಲ್ ಆಗಿ ಹೇಳ್ತೀವಿ. ಹೌದು, ಶಾಪ ಅದ್ರಲ್ಲೂ ಕಣ್ಣೀರಿನ ಶಾಪ ಇದೆಯಲ್ಲ, ತುಂಬಾ ತಟ್ಟತ್ತೆ. ಅದ ಮನ್ಸಿಗೆ ತುಂಬಾ, ಸುಮ್ಮನೆ ನಾನು ಹಿಂಗೆ ಅಂತ ಹೇಳ್ಬಿಟ್ರೆ ಅಷ್ಟೇನಾಗಲ್ಲ. ಮನ್ಸಿಗೆ ತುಂಬಾ ನೊಂದ್ಕೊಂಡು, ಅಷ್ಟು ಘಾಸಿ ಮಾಡ್ಕೊಂಡು, ನೋವು ಮಾಡ್ಕೊಂಡು ಶಾಪ ಹಾಕಿದ್ರೆ ಖಂಡಿತವಾಗ್ಲೂ ಆಗತ್ತೆ. ನಾನು ಇದನ್ನ ನಂಬ್ತೀನಿ. ಯಾರು ನಂಬ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ, ನಾನಂತೂ ನಂಬ್ತೀನಿ. ಇನ್ನು ಕೆಲವರು ಹೇಳೋದನ್ನ ಕೇಳಿದೀನಿ, ಶಾಪ ಹಾಕ್ಬೇಕು ಅಂತ ಇಲ್ವಂತೆ, ನಮ್ಮ ಮನ್ಸಿಗೆ ಆ ಮಟ್ಟದಲ್ಲಿ ನೋವಾಯ್ತು ಅಂತಂದ್ರೆ ಅದೇ ಶಾಪ ಕನ್ವರ್ಟ್ ಆಗುತ್ತೆ ಅಂತ. ಇದಷ್ಟೇ ಹೇಳ್ದಲ್ಲ, ಮನ್ಸಿಗೆ ತುಂಬಾ ನೋವಾಗಿ ತುಂಬಾ ನೊಂದ್ಕೊಂಡ್ಬಿಟ್ರೇನು ಡೆಫಿನೆಟ್ ಆಗಿ ಅದು ಯಾರಿಂದ ಮನ್ಸಿಗೆ ನೋವಾಗಿರುತ್ತೆ ಅವ್ರಿಗೆ ಖಂಡಿತವಾಗ್ಲೂ ತಟ್ಟತ್ತೆ. ನೀವು ಹೇಳ್ದಂಗೆ ನಾವು ಹೇಳಲೇಬೇಕಾಗಿಲ್ಲ, ಮನ್ಸಿಗೆ ನೋವು ಮಾಡ್ಕೊಂಡ್ಬಿಟ್ರೇನು ಸಾಕು, ಖಂಡಿತ ತಟ್ಟತ್ತೆ. ಈಗ ಗಂಡ ಹೆಂಡತಿ ವಿಚಾರಕ್ಕೆ ಬರೋದಾದ್ರೆ ಅಥವಾ ಲವರ್ಸ್ ವಿಚಾರಕ್ಕೆ ಬರೋದಾದ್ರೆ
ಪಾಸಿಟಿವ್ನೆಸ್ ಅನ್ನೋದೇ ಇವಾಗ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿರೋದು. ಇವಾಗ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿ ಜಯಂತ್ ಕ್ಯಾರೆಕ್ಟರ್ ನೋಡಿ ಜನ ಹೇಳ್ತಿರ್ಬೋದು ನನಗೆ ಬಡವ ಸಿಕ್ಕಿದ್ರು ಪರವಾಗಿಲ್ಲ, ಇಂಥ ಸೈಕೋ ಗಂಡ ಮಾತ್ರ ಬೇಡ ಅಂತ. ಬಟ್ ನಿಜವಾಗ್ಲೂ ಈ ತರದ್ದು ವ್ಯಕ್ತಿಗಳು ನಮ್ಮ ಮಧ್ಯೆ ಇದ್ದಾರೆ ಅಂತ. ಹೌದು, ಇದ್ದಾರೆ. ಪೊಸೆಸಿವ್ನೆಸ್ ಇರಬೇಕು, ನಾನು ಇಲ್ಲ ಅಂತ ನಾನು ಹೇಳಲ್ಲ. ಖಂಡಿತವಾಗ್ಲೂ ಪೊಸೆಸಿವ್ನೆಸ್ ಇರಬೇಕು. ಇಲ್ಲ ಅಂದರೆ ನಾವು ಹೆಂಗೆ ನಮ್ಮವರು ತಮ್ಮವರು ಅಂತ ನಾವು ಹೆಂಗೆ ಕಾಪಾಡ್ಕೊಳಕ್ಕಾಗತ್ತೆ ಪೊಸೆಸಿವ್ನೆಸ್ ಇಲ್ಲ ಅಂದರೆ? ಬಟ್ ಎಲ್ಲದಕ್ಕೂ ಒಂದು ಲಿಮಿಟ್, ಒಂದು ಗೆರೆ, ಒಂದು ರೇಖೆ ನಾವೇ ಹಾಕೋಬೇಕು. ಈಗ ಸುಮ್ಮನೆ ಉದಾಹರಣೆಗೆ ಹೇಳೋದಾದರೆ, ಈಗ ನಾನು ಹೊರಗಡೆ ಎಲ್ಲ ಹೋಗ್ತಿರ್ತೀನಿ, ನಾನೇನು ಮಾಸ್ಕ್ ಹಾಕ್ಕೊಂಡೇನು ಹೋಗಲ್ಲ. ನಾನು ಯಜಮಾನ್ರು ನೀನು ಮಾಸ್ಕ್ ಹಾಕೋ, ನೀನು ಏನಕ್ಕೆ ಮಾಸ್ಕ್ ಹಾಕೊಂಡು, ಅದು ಪೊಸೆಸಿವ್ನೆಸ್ ಆಗಿಬಿಡುತ್ತೆ. ನೀನು ಮಾಸ್ಕ್ ಹಾಕೋ, ಯಾರಾದರೂ ನೋಡ್ಬಿಟ್ರೆ ಅನ್ನೋದು ಪೊಸೆಸಿವ್ನೆಸ್. ಬೇಡ, ಅವಶ್ಯಕತೆ ಇಲ್ಲ. ವೆನ್ ಯು ನೋ ಏನಾದ್ರೂ ನಾನು ನಿನ್ನ ಜೊತೆಗೆ ಇರ್ತೀನಿ ಅನ್ನೋದು ನಿನಗೆ ಗೊತ್ತಾದ್ಮೇಲೆ ಆ ಮಟ್ಟಕ್ಕೆ ಸೈಕೋಯಿಸಮ್ ಯಾಕೆ ತೋರಿಸ್ಬೇಕು? ಇಲ್ಲ ನೀನು ಕ್ಯಾಬಲ್ಲೆಲ್ಲ ಓಡಾಡೋಂಗಿಲ್ಲ, ನಾನೇ ಡ್ರಾಪ್ ಮಾಡಿ ನಾನೇ ಪಿಕ್ ಮಾಡ್ತೀನಿ, ಇದೆಲ್ಲ ಯಾಕೆ ಬೇಕು? ಅವಶ್ಯಕತೆ ಇಲ್ಲ. ನಿನಗೆ ನಂಬಿಕೆನೇ ಇಲ್ಲ ಅಂದರೆ ಅವಾಗ ಆ ಪೊಸೆಸಿವ್ನೆಸ್ಸಿಗೆ ಅರ್ಥನೇ ಇರಲ್ವಲ್ಲ. ಇವಾಗ ನನಗೆ ನಿನ್ನ ಮೇಲೆ ನಂಬಿಕೆ ಇದ್ರೆ ತಾನೇ ನಾನು ನಿನ್ನನ್ನು ಫ್ರೀಯಾಗಿ ಬಿಡ್ತೀನಿ. ನನಗೆ ನಿನ್ನ ಮೇಲೆ ನಂಬಿಕೆ ಇಲ್ಲ ಅಂದರೆ ನಾನು ಫ್ರೀಯಾಗಿ ಹೇಗೆ ಬಿಡ್ತೀನಿ? ಪೊಸೆಸಿವ್ನೆಸ್ ಇರಬೇಕು, ಬಟ್ ಯಾವ ವಿಷಯದಲ್ಲಿ ಇರಬೇಕು ಆ ವಿಷಯದಲ್ಲಿ ಇರಬೇಕು. ಎಲ್ಲ ವಿಷಯದಲ್ಲೂ ನಾನು ಪೊಸೆಸಿವ್ನೆಸ್ ತೋರಿಸ್ತೀನಿ ಅಂದರೆ ತುಂಬ ಕಷ್ಟ. ಈಗ ನನ್ನ ಹತ್ರ ಮಾತಾಡೋದು ಬಿಟ್ಬಿಟ್ಟು ಇನ್ನೊಬ್ರ ಹತ್ರ ನೀನು ಏನಕ್ಕೆ ಮಾತಾಡ್ಕೊಂಡು ಕೂತಿದ್ಯಾ ಅನ್ನೋದು ತುಂಬ ಇಟ್ಸ್ ರಾಂಗ್. ಯು ನೋ ಅಲ್ಲ, ಅವ್ರು ನನ್ನ ಜೊತೆಗೇ ಇರ್ತಾರೆ, ನನ್ನ ಬಿಟ್ಟು ಹೋಗಲ್ಲ ಅನ್ನೋದೊಂದು ನಂಬಿಕೆ ಬಂದಮೇಲೆ ಆ ಮಟ್ಟದ ಪೊಸೆಸಿವ್ನೆಸ್ ಯಾಕೆ ಬೇಕು? ಅವಶ್ಯಕತೆ ಇಲ್ಲ. ಈಗ ಮದುವೆ ಬಗ್ಗೆ ಮಾತಾಡಿದೆ, ಅಂದ್ರೆ ಭಯ ಪಡ್ತಿದ್ದಾರೆ ಒಂದಷ್ಟು ಜನ ಮದುವೆ ಆಗೋದಿಕ್ಕೆ ಅಂತ. ಇನ್ನು ಕೆಲವರು ಏನ್ ಹೇಳ್ತಾರೆ ಅಂದ್ರೆ ಸೆಟಲ್ ಆಗೋಣ ಆಮೇಲೆ ಮದುವೆ ಆಗೋಣ ಅಂತ. ಈ ಕಾನ್ಸೆಪ್ಟ್ ಬಗ್ಗೆ ಏನ್ ಹೇಳ್ತೀರಾ? ಯಾವ ಜನ್ಮಕ್ಕೆ ಸೆಟ್ಲ್ ಆಗ್ತಾರೆ, ಯಾವ ಜನ್ಮಕ್ಕೆ ಮದುವೆ ಆಗ್ತಾರೆ? ಲೇಟ್ ಆಗಿ ಹೋಗ್ಬಿಡುತ್ತಲ್ವಾ ಎಲ್ಲ. ಚಿಕ್ಕ ವಯಸ್ಸಲ್ಲೇನೆ ಅಂದ್ರೆ ಒಂದು 25-26 ವರ್ಷದಲ್ಲಿ ಮದುವೆ ಆದ್ರೆ ಇಬ್ರು ಜೊತೆಗೆ ಬೆಳಿಬೋದು. ಆಮೇಲೆ ಮಕ್ಕಳು ಬೇಗ ಆಗತ್ತೆ. ಆ ಮಕ್ಕಳು ನಮ್ಮ ಜೊತೆಗೆ ಬೆಳಿತಾರೆ. ಅವ್ರು ಒಂದು 18-20 ವರ್ಷಕ್ಕೆ ಬಂದಾಗ ಪಕ್ಕದಲ್ಲಿ ನಿಂತ್ರೆ ನೀವಿಬ್ರು ಅಣ್ಣ ತಮ್ಮ ಥರ ಇದ್ದೀರಾ ಅಥವಾ ಅಮ್ಮ ಮಗಳು ಥರ ಇಲ್ಲ ಅಕ್ಕ ತಂಗಿ ಥರ ಇದ್ದೀರಾ ಅನ್ನೋದು ಬರುತ್ತೆ. ತುಂಬ ಲೇಟಾಗಿ ಸೆಟಲ್ ಆದಮೇಲೆ ಮದುವೆ ಆದರೆ ಒಂದು 50 ವರ್ಷಕ್ಕೆ ಮಗು ಮಾಡಿಕೊಂಡ್ರೆ ಆ ಮಗು ಬೆಳೆಯೋಷ್ಟೊತ್ತಿಗೆ ನಮಗೆ ವಯಸ್ಸಾಗೋಗಿರುತ್ತಲ್ವ. ಅವಾಗ ಜನರೇಷನ್ ಗ್ಯಾಪ್ ಅಪ್ಪ ಅಮ್ಮ ಥರ ಕಾಣಲ್ಲ, ಅಜ್ಜಿ ತಾತ ಥರ ಕಾಣಿಸ್ತಿರ್ತೀವಿ. ಸೊ ನಾವು ಯಾಕೆ ಅಜ್ಜಿ ತಾತ ಆಗಬೇಕು? ಅಪ್ಪ ಅಮ್ಮನ ಥರನೇ ಇರ್ಬೋದು ಅಲ್ವಾ? ಮತ್ ಜನರೇಷನ್ ಗ್ಯಾಪ್ ಆಗಿರೋದಕ್ಕೆ ಆ ಮಗುವಿನ ಮೇಲೂ ಪರಿಣಾಮ ಬೀರುತ್ತೆ ಅಂತ. ಅವಾಗ ಒಂದೇ ಮಗು ಮಾಡ್ಕೋತೀವಿ. ಮತ್ತೆ ಅಗೇನ್ ಅವ್ರಿಗೆ ಕಷ್ಟ ಆಗತ್ತೆ. ಈ ಮಗು ಅಪ್ಪ ಅಮ್ಮನ ಜೊತೆ ಕೋಪಪ್ ಮಾಡ್ಕೊಳಕ್ ಕಷ್ಟ ಆಗುತ್ತೆ. ಅಪ್ಪ ಅಮ್ಮಗೆ ಆ ಮಗು ಲೆವೆಲ್ಗೆ ಹೋಗಿ ಅಡ್ಜಸ್ಟ್ ಆಗೋದು ಕಷ್ಟ ಆಗುತ್ತೆ. ಅದ್ರ ಬದಲು ನಮ್ಮ ಜೊತೆಗೆ ಬೆಳೆದ್ರೆ ಮಕ್ಕಳು ಎಲ್ಲರಿಗೂ ಈಸಿ ಅಲ್ವಾ? ಆಮೇಲೆ ಅವರು ಒಂದು ಹಂತಕ್ಕೆ ಬಂದಮೇಲೆ ಒಂದು 25-26 ವರ್ಷ ಆದಮೇಲೆ ಅವ್ರಿಗೂ ಮದುವೆ ಮಾಡಿದ್ರೆ ಅವ್ರ ಲೈಫ್ ಅವ್ರು ನೋಡ್ಕೋತಾರೆ, ನಮ್ಮ ಲೈಫ್ ನಾವು ನೋಡ್ಕೊಬೋದು. ಅವಾಗ ನಾವು ಇನ್ನೂ ಸ್ವಲ್ಪ ಗಟ್ಟಿಮುಟ್ಟಿಯಾಗಿರ್ತೀವಿ, ಅವರ ಹಂಗಲ್ಲಿ ಬೀಳಲ್ಲ. ಈಗ ಒಂದು 50 ವರ್ಷಕ್ಕೆ ಮಕ್ಕಳು ಮಾಡ್ಕೋತಾರೆ ಅಂತ ಅನ್ಕೋಣ. ಈ ಮಗು 20 ವರ್ಷಕ್ಕೆ ಬರೋಷ್ಟೊತ್ತಿಗೆ ಅವ್ರಿಗೆ 70 ವರ್ಷ ಆಗಿರುತ್ತೆ. ಆ ಮಗು ಏನು ನೋಡ್ಕೋತಾಳೆ? ಅವಳ ಆ ಕಡೆ ಎಜುಕೇಷನ್ ಕಡೆ ಗಮನ ಕೊಡ್ತಾಳ, ಅಪ್ಪ ಅಮ್ಮನ ನೋಡ್ಕೊಳ್ಳೋದ್ರ ಕಡೆ ಗಮನ ಕೊಡ್ತಾಳ, ಯಾವುದ್ರ ಕಡೆ ಗಮನ ಕೊಡ್ತಾಳೆ ಅಲ್ವಾ? ಇನ್ನೊಂದ್ ಜೊತೆಗೆ ಈಗ ಅಂದ್ರೆ ಒಂದ್ ಏಜ್ ಆದ್ಮೇಲೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತಿನ ಆಹಾರ ಪದ್ಧತಿ, ಇವತ್ತಿನ ವಾತಾವರಣಕ್ಕೆ ಮಕ್ಕಳಾಗದೆ ಕಷ್ಟ ಇದೆ ಅಂತ ಸಾಕಷ್ಟು ಜನ ಮಕ್ಕಳಿಲ್ಲ ಅಂತ ಕೊರಗ್ತಾ ಇದ್ದಾರೆ. ಈಗ ಲೇಟಾಗಿ ಮದುವೆ ಆದ್ರೆ ಇವಾಗ ಅದಕ್ಕೆ IVF ಸೆಂಟರ್ಸ್ ಜಾಸ್ತಿ ಆಗಿರೋದು. ಏನೇ ಹೇಳಿ, ನ್ಯಾಚುರಲ್ ಪ್ರಾಸೆಸ್ ಈಸ್ ದಿ ಬೆಸ್ಟ್ ಪ್ರಾಸೆಸ್. ಅದಕ್ಕೆ ಅಲ್ವಾ ಹಿಂದಿನ ಕಾಲದಲ್ಲಿ ಹೇಳ್ತಾ ಇದ್ದಿದ್ದು ಕರೆಕ್ಟ್ ವಯಸ್ಸಿಗೆ ಮದುವೆ ಮಾಡ್ಕೋಬೇಕು, ಮಕ್ಕಳನ್ನ ಮಾಡ್ಕೊಬೇಕು. ಈಗ ನಾನು 23-24 ವರ್ಷಕ್ಕೆ ಮದುವೆ ಆದೆ. ನನ್ನ ಮಗಳು ಹುಟ್ಟಿದಾಗ 26-27 ವರ್ಷ ನನಗೆ. ಈಗ ನಾನು ಕೆರಿಯರ್ ಓರಿಯೆಂಟೆಡೇ. ನನ್ನ ಮಗು ಆಗೋಯ್ತು ಅಂತ ನಾನು ಮನೇಲಿ ಕೂತಿಲ್ಲ, ನಾನು ಕೆಲ್ಸಕ್ಕೆ ಬರ್ತಿದ್ದೀನಿ. ನನ್ನ ಥರ ಸಾಕಷ್ಟು ಹೆಣ್ಮಕ್ಳಿದ್ದಾರೆ ಅಲ್ವಾ? ಸೊ ಯಾಕೆ ನಾವು ಅದೇ ಪದ್ಧತಿನ ಫಾಲೋ ಮಾಡಬಾರ್ದು? 25-26 ವರ್ಷಕ್ಕೆ ಮದುವೆ ಆಗಿ 30 ವರ್ಷದ ಒಳಗಡೆ ಮಕ್ಕಳನ್ನ ಮಾಡಿಕೊಂಡು ಆಮೇಲೂ ನಾವು ಕೆಲಸ ಮಾಡ್ಬೋದು ಅಲ್ವಾ? ಆಗ ಮಕ್ಕಳನ್ನ ನೋಡ್ಕೊಳ್ಳೋಕ್ಕೂ ಟೈಮ್ ಸಿಗತ್ತೆ, ದೊಡ್ಡವರು ಇರ್ತಾರೆ ನಮ್ಮ ಜೊತೆಗೆ. ಆಗಲೇ ಹೇಳ್ತಿದ್ನಲ್ಲ, ನೀವು ಹೇಳಿದ್ರಿ ಕೂಡು ಕುಟುಂಬ ಅಂತ. ನಾವು ಸೆಪ್ರೇಟ್ ಆಗೋದ್ರೆ ಮಕ್ಕಳನ್ನ ನೋಡ್ಕೊಳ್ಳೋರು ಯಾರು? ನಮ್ಮ ದೊಡ್ಡವ್ರು ನಮ್ಮ ಜೊತೆಗಿಲ್ಲ ಅಂದರೆ ನಾವೇನು ವ್ಯಾಲ್ಯೂಸ್ ಕಲಿತೀವಿ? ನಮ್ಮ ಮಕ್ಳಿಗೆ ನಾವೇನು ಹೇಳ್ಕೊಡ್ತೀವಿ ಅಲ್ವಾ? ಅದಂತೂ ಹೌದು.
ಈಗ ಮದುವೆ ಆಗೋರಿಗೆ ಏನ್ ಟಿಪ್ಸ್ ಕೊಡ್ತೀರಾ ಅಂತ? ಈಗ ಸಾಕಷ್ಟು ಡಿಮ್ಯಾಂಡ್ ಕೇಳಿ ಬರುತ್ತೆ, ಅಂದ್ರೆ ಹುಡುಗಿ ಸೈಡ್ ಆಗಿರ್ಬೋದು, ಹುಡುಗನ ಸೈಡ್ ಆಗಿರ್ಬೋದು. ಹುಡುಗನಿಗೆ ಅಥವಾ ಹುಡುಗಿಗೆ CA ಮಾಡಿದವ್ರಿಗೆ CAನೇ ಬೇಕು, ಇಂಜಿನಿಯರಿಂಗ್ ಮಾಡಿದವ್ರಿಗೆ ಇಂಜಿನಿಯರಿಂಗೇ ಬೇಕು, ಆಮೇಲೆ ಜಾಬ್ ಮಾಡ್ತಾನೆ ಇರಬೇಕು ಹೆಂಡತಿ ಆಗೋಳು, ಅವಳು ದುಡ್ಡು ತಂದು ಕೊಡ್ಬೇಕು, ಈ ತರದ ಮನಸ್ಥಿತಿ ಇವತ್ತಿಗೂ ಇದೆ. ಅಂದ್ರೆ ಕೆಲವರು ಇಲ್ಲ ಅವ್ರ ಇಂಟ್ರೆಸ್ಟು ಬೇಕಾದ್ರೆ ವರ್ಕ್ ಮಾಡ್ಬೋದು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೋದು. ಆದ್ರೂ ಕೂಡ ಕೆಲವರು ಇಲ್ಲ ವರ್ಕ್ ಮಾಡ್ಬೇಕು ಅಂತ ಹೇಳ್ತಾರೆ. ಒಂದ್ ರೀಸನ್ನು ದುಡ್ಡು ತಂದು ಕೊಡ್ಬೇಕು ಅನ್ನೋದಾದ್ರೆ, ಇನ್ನೊಂದು ರೀಸನ್ನು ಇಲ್ಲ ಅವರು ಒಂದು ಕೆಲಸದಲ್ಲಿ ಬ್ಯುಸಿ ಆಗ್ಲಿ, ಮೆಂಟಲಿ ಫ್ರೀ ಆಗಿರ್ತಾರೆ ಅಂತಾನೂ ಇದೆ. ನಾನು ಯಾವಾಗ ಮದುವೆ ವಯಸ್ಸಿಗೆ ಬಂದೆ, ನಾನು ಅವಾಗ ಯೋಚನೆ ಮಾಡ್ತಾ ಇದ್ದಿದ್ದು, ಅಪ್ಪ ಒಂದೇ ಫೀಲ್ಡಲ್ಲಿ ಇರಬಾರ್ದಪ್ಪ, ನಿನಗರೆ ಏನೂ ಇರಲ್ಲ ಮಾತಾಡೋಕ್ಕೆ, ಅದೇ ಮಾತಾಡ್ತಿರ್ತೀವಿ. ಕೆಲ್ಸಕ್ಕೆ ಹೋದ್ರು ಅದೇ ಮಾತಿರುತ್ತೆ, ಮನೆಗೆ ಬಂದರೂ ಅದೇ ಮಾತಿರುತ್ತೆ, ಏನು ವ್ಯತ್ಯಾಸಗಳೇ ಇರಲ್ಲ. ಬೇಡಪ್ಪ ಒಂದೇ ಫೀಲ್ಡಲ್ಲಿ ಇರೋದು ಬೇಡ, ನಮ್ಮ ಫೀಲ್ಡಿಂದ ಹೊರಗಡೆ ಬೇರೆ ಫೀಲ್ಡಲ್ಲಿ ಇರೋರು ನಮ್ಮ ಮದುವೆ ಆದರೆ ಮಾತುಕತೆಗೆ ಟಾಪಿಕ್ ಸಿಗುತ್ತೆ. ಅವ್ರ ಇಂಡಸ್ಟ್ರಿಯಲ್ಲಿ ಏನಾಗ್ತದೆ, ಅವ್ರು ಕೆಲಸ ಮಾಡೋ ಜಾಗದಲ್ಲಿ ಏನಾಗ್ತಿದೆ, ನಾನು ಕೆಲಸ ಮಾಡೋ ಜಾಗದಲ್ಲಿ ಏನಾಗ್ತಿದೆ, ಮಾತಾಡೋಕ್ಕೆ ಟಾಪಿಕ್ ಸಿಗುತ್ತೆ. ಇಲ್ಲಾಂದರೆ ಏನು ಟಾಪಿಕ್ ಇರೋಲ್ಲ, ಅದೇ ಮಾತಾಡ್ತಿರ್ತೀವಿ. ಆಮೇಲೆ ಒಂದೇ ಫೀಲ್ಡಲ್ಲಿ ಇರೋದ್ರಿಂದ ಅವ್ರು ಹೇಳೋದನ್ನ ನಾನು ಒಪ್ಕೊಳ್ಳೇಬೇಕು ಅಂತಿಲ್ಲ, ನಾನು ಹೇಳೋದನ್ನ ಅವ್ರು ಒಪ್ಕೊಳ್ಳೇಬೇಕು ಅಂತಿಲ್ಲ. ಅಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದು ಜಗಳ ಆಗುತ್ತೆ. ಯಾಕೆ ಬೇಕು ನಮ್ಗೆ? ಅವ್ರ ಕೆಲಸದ ಬಗ್ಗೆ ನಂಗೆ ಏನೂ ಗೊತ್ತಿಲ್ಲ ಅಂದರೆ ಆರಾಮಾಗಿ ಕೇಳಿಸ್ಕೊಂಡು ಮೂಕ ಪ್ರೇಕ್ಷೆಗೆ ಹ್ಞೂ ಅಂದ್ಕೊಂಡಿರ್ಬೋದು. ಒಂದೇ ಇಂಡಸ್ಟ್ರಿ ಆದರೆ ಸಜೆಷನ್ಸ್ ಬರುತ್ತೆ, ನೀವು ಹೇಳಿದ್ರಲ್ಲ ಪೊಸೆಸಿವ್ನೆಸ್ ಬರುತ್ತೆ, ಕಾಂಪಿಟೇಷನ್ ಬರುತ್ತೆ, ಎಲ್ಲ ಬಂದ್ಬಿಡುತ್ತೆ. ಸೊ ಅದ್ರ ಬದಲು ಬೇರೆ ಇಂಡಸ್ಟ್ರಿನ ಚೂಸ್ ಮಾಡಿಕೊಂಡ್ರೆ ಕಾಂಪಿಟೇಷನ್ ಇರಲ್ಲ ಅನ್ನೋದು ನಂದೊಂದು. ಇನ್ನು ಕೆಲ್ಸಕ್ಕೆ ವಿಷಯಕ್ಕೆ ಬರೋದಾದರೆ ಅವ್ರವ್ರ ವೈಯಕ್ತಿಕ ಅಭಿಪ್ರಾಯಗಳು. ಕೆಲವ್ರಿಗೆ ನೀವು ಹೇಳ್ದಂಗೆ ಅವ್ರು ಕೆಲಸ ಮಾಡೋದೇ ಬೇಡಪ್ಪ, ಆರಾಮಾಗಿ ಮನೇಲಿ ಇರಲಿ ಅಂತಾರೆ. ಬಟ್ ಅಂಥವ್ರಿಗೆ ಅವ್ರ ಹಣೆ ಬರೋಕ್ಕೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಳೇ ಸಿಗ್ತಾರೆ. ಇಲ್ಲಿ ಇವ್ರ ಕೆಲ್ಸಕ್ಕೆ ಹೋಗ್ಲಿ, ಆಚೆ ಹೋಗ್ಲಿ, ದುಡ್ಕೊಂಬರ್ಲಿ ಅಂತ ಯಾರು ಆಸೆ ಪಡ್ತಾರೆ ಅವ್ರಿಗೆ ನಾನು ಕೆಲಸಕ್ಕೆ ಹೋಗಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋರೇ ಸಿಗ್ತಾರೆ. ಸೊ ಅಂಥ ಟೈಮಲ್ಲಿ ನಮ್ಮ ಪ್ರಿಯಾರಿಟೀಸ್ ನೋಡಿಕೊಂಡು ಮುಂಚೆನೇ ಎಲ್ಲ ಮಾತಾಡಿಕೊಂಡು, ನನಗೆ ಇಂತಿಂಥದ್ರಲ್ಲಿ ಇಂಟ್ರೆಸ್ಟ್ ಇದೆ, ನಮ್ಮ ಮನೆಯವರು ಹಿಂಗೆ, ನಿಮ್ಮ ಮನೆ ಕಡೆ ಹೆಂಗೆ, ನೀನು ಹೆಂಗೆ ಅಂತೆಲ್ಲ ಫಸ್ಟೇ ನಾವು ತಿಳ್ಕೊಬೇಕು. ಬರೀ ಒಬ್ಬ ವ್ಯಕ್ತಿನ ತಿಳ್ಕೊಳ್ಳೋದಲ್ಲ, ಅಂದರೆ ಹುಡುಗಿನ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅಥವಾ ಹುಡುಗನ ಅರ್ಥ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅವ್ರ ಫ್ಯಾಮಿಲಿನೂ ಅರ್ಥ ಮಾಡ್ಕೊಬೇಕು. ಬಿಕಾಸ್ ನಾವು ಅಲ್ಟಿಮೇಟ್ಲಿ ಅವ್ರ ಜೊತೆಗೆ ಬದುಕಬೇಕು ಲೈಫ್ ಲಾಂಗ್. ಒಂದು ಹಬ್ಬ ಬರಲಿ, ಇನ್ನೊಂದು ಫಂಕ್ಷನ್ ಬರಲಿ, ಏನಾದರೂ ನಾವು ಅವ್ರ ಜೊತೆಗೆ ತಾನೇ ಇರ್ತೀವಿ. ಆ್ಯಂಡ್ ನಾಳೆ ದಿನ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನಾವೇ ನೋಡ್ಕೋಬೇಕು. ಯಾರು ನೋಡ್ಕೋತಾರೆ? ಹೌದು, ಬೇರೆ ಯಾರು ಪಕ್ಕದ ಮನೆಯವ್ರು ಬಂದು ನೋಡ್ಕೊಳ್ಳಲ್ಲ, ಎದುರು ಮನೆಯವ್ರು ಬಂದು ನೋಡ್ಕೊಳ್ಳಲ್ಲ, ನಾವೇ ನೋಡ್ಕೋಬೇಕು. ನಮ್ಮ ಮನೆದನ್ನು ನಾವೇ ನೋಡ್ಕೋಬೇಕಾಗಿರೋದ್ರಿಂದ ನಾವೇ ಅವ್ರ ಜೊತೆಗೆ ಚೆನ್ನಾಗಿರ್ಬೇಕು. ಜಗಳ ಆಡಲೇಬೇಕು. ಜಗಳ ಆಡಲಿಲ್ಲ ಅಂದ್ರೆ ಮಜಾ ಇರಲ್ಲ ಲೈಫಲ್ಲಿ. ಜಗಳ ಆಡ್ತಿರ್ಬೇಕು, ಅದನ್ನು ಅಲ್ಲೇ ಸಾರ್ಟ್ ಔಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿರ್ಬೇಕು. ಮತ್ತೆ ನೆಕ್ಸ್ಟ್ ಹೊಸದಾಗಿ ಜಗಳ ಆಡಬೇಕು. ಅದೇ ಟಾಪಿಕಿಗೆ ಜಗಳ ಆಡಿದ್ರೆ ಏನು ಮಜಾ ಇರುತ್ತೆ. ನೀವು ಯಾವ ವಿಚಾರ ಜಗಳ ಆಡ್ತೀರಾ ನಿಮ್ಮ ಮನೆಯವ್ರ ಜೊತೆ? ನನ್ನ ಮನೆಯವ್ರ ಜೊತೆಗೆ ನಾನೆಲ್ಲಾದರೂ ಹೋಗೋಣ ಅಂತ ಹೇಳಿರ್ತೀನಿ, ನೀನು ರೆಡಿ ಆಗಬೇಕು ಬಾ ಅಂತಿರ್ತೀನಿ. ನಾನೇನಪ್ಪ ಬರಲಿ, ನೀನು ಹೋಗಿ ಬಾ ಅಂತಾರೆ. ನಿಂಗೆ ಹೇಳಿದ್ದೆ ತಾನೇ ಬಾ ಅಂತ, ಯಾಕೆ ಬರಲ್ಲ ನೀನು, ಈ ವಿಷಯಕ್ಕೆ ಜಗಳ ಆಡ್ತೀವಿ. ಆಮೇಲೆ ಈಗ ಅವರು ಯೂಶಲಿ ನಾನು ಅವರು ಒಟ್ಟಿಗೆನೇ ಹೋಗೋದು. ಒಂದು ತರಕಾರಿ ತರಕ್ಕೆ ಹೋದ್ರೂ ಒಟ್ಟಿಗೆ ಹೋಗ್ತೀವಿ, ರೇಷನ್ ತರಕ್ಕೆ ಹೋದ್ರು ಒಟ್ಟಿಗೆ ಹೋಗ್ತೀವಿ, ಎಲ್ಲಿ ಹೋದರೂ ಆಲ್ಮೋಸ್ಟ್ ಒಟ್ಟಿಗೆನೇ ಹೋಗ್ತೀವಿ. ಅವ್ರು ನನಗೆ ವೆಯ್ಟ್ ಮಾಡ್ತಾರೆ, ನಾನು ಅವ್ರಿಗೆ ವೆಯ್ಟ್ ಮಾಡ್ತೀನಿ. ಇನ್ ಕೇಸ್ ಏನಾದರೂ ಅವರು ನಾನು ಅಂಗಡಿಗೆ ಹೋಗಿ ಬರ್ತೀನಿ, ಮೆಡಿಕಲ್ ಸ್ಟೋರ್ಗೆ ಅಂತ ಹೋದ್ರು, ಅದು ಹಿಂಗೆ ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ತೀಯ? ಹೌದಾ, ಹೋಗ್ಬಿಡ್ತೀಯ ನನ್ನ ಬಿಟ್ಬಿಟ್ಟು? ಆಯ್ತು ಹೋಗು ಅಂತಿರ್ತೀನಿ. ಸೊ ಈ ಥರದ ವಿಷಯಕ್ಕೆ ಜಗಳ ಆಡ್ತಿರ್ತೀವಿ, ಚಿಕ್ಕ ವಿಷಯಕ್ಕೆ. ಇಲ್ಲ ಒಂದೊಂದ್ಸತಿ ನನ್ನ ಮಗಳ ವಿಷಯಕ್ಕೆ ಜಗಳ ಆಡ್ತಿರ್ತೀವಿ. ಅವಳೇನೋ ಮಾಡ್ತಾಳೆ, ಬಿಟ್ಬಿಡು, ನೀನು ಯಾಕೆ ಹಿಂಗೆ ಮಾಡ್ತೀಯ ಅಂತ ಅವ್ರು ನನಗೆ. ಉಲ್ಟಾ ನಾನು ಅವ್ರಿಗೆ, ನೀನು ಏನಕ್ಕೆ ಹಂಗೆ ಮಾಡ್ತಿದ್ದೆ, ಅವಳೇನೋ ಸರಿ ಮಾಡ್ಕೋತಿದ್ದಾಳೆ ತಾನೆ, ನೀನು ಯಾಕೆ ಜಗಳ ಆಡ್ತೀಯ, ಬಿಟ್ಬಿಡು ಹೊತ್ಲಾಗೆ ಅಂತ. ಈ ವಿಷಯಕ್ಕೆ ಒಂದು ಸ್ವಲ್ಪ ಜಗಳ ಆಡ್ತೀವಿ. ಒಂದೊಂದ್ಸತಿ ನಾ ಮತ್ತೆ ವಿಷಯಕ್ಕೆ, ನೋಡು ಅವ್ರಿಗೆ ಹೇಳಿದೆ ನಾನು ಹಿಂಗೆ ಮಾಡಿಬಿಡಿತು, ಅವ್ರು ಅದನ್ನೇ ಮಾಡಿದ್ದಾರೆ. ಬಟ್ ಅದೆಲ್ಲ ಚಿಕ್ಕ ವಿಷಯಗಳು, ಅಲ್ಲಲ್ಲೇ ಮತ್ತೆ ಸಾರ್ಟ್ ಔಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಿರ್ತೀವಿ ಲೈಫಲ್ಲಿ. ಅದನ್ನ ಇಟ್ಕೊಂಡು ಎಳ್ದಾಡ್ಕೊಂಡು ಡ್ರ್ಯಾಗ್ ಮಾಡಿಕೊಂಡು ಅದನ್ನೇ ಒಂದು ದೊಡ್ಡ ಎಪಿಸೋಡ್ ಅಲ್ವಾ ಮಾಡಲ್ಲ. ನಮ್ದೆಲ್ಲ ಶಾರ್ಟ್ಸ್ ಓನ್ಲಿ ಶಾರ್ಟ್ಸ್. ಓಕೆ, ಇತ್ತೀಚಿನ ದಿನಗಳಲ್ಲಿ ಈಗ ವರದಕ್ಷಿಣೆ ತಗೋಬಾರ್ದು, ಕೊಡಬಾರ್ದು ಅನ್ನೋದೊಂದು ಅಪರಾಧ ಅಂತ ಆದ್ರೆ, ಈಗ ಮದುವೆ ಆಗಿ ಡಿವೋರ್ಸ್ ಆದ ನಂತರದಲ್ಲಿ ಜೀವನಾಂಶ ಕೂಡ ಕೊಡಬಾರ್ದು. ಆ ಮಹಿಳೆ ತನ್ನ ಜೀವನ ತಾನು ನೋಡ್ಕೊಳ್ತಾಳೆ, ಅವಳಿಗೆ ಕೆಪಾಸಿಟಿ ಇದೆ ಅಂತಂದ್ರೆ
ಕೊಡಬಾರ್ದು ಜೀವನಾಂಶವನ್ನ ಅಂತ ಒಂದು ಮಾತು ಬರ್ತಿದೆ. ಇನ್ನು ಕೆಲವರು ಗಂಡ್ಮಕ್ಳು ತಮ್ಮ ಆಸ್ತಿನ ಡಿವೋರ್ಸ್ ಕೊಟ್ಟು ಮತ್ತೆ ಹೆಂಡತಿಗೆ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ತಾಯಿ ಹೆಸರಿಗೆ ಬರೀತಿದ್ದಾರೆ ಅಂತ. ಹೌದು, ಇದನ್ನ ನಾನು ಕೇಳಿದ್ದೀನಿ. ನಾನು ಹೇಳೋದು ಒಂದೇ, ನೀವು ಯಾರ್ಯಾರು ವರದಕ್ಷಿಣೆ ತಗೊಂಡಿದ್ದಾರೋ ಅವ್ರ ಜೀವನಾಂಶ ಕೊಡಲೇಬೇಕು. ಯಾರ್ಯಾರು ವರದಕ್ಷಿಣೆ ತಗೊಂಡಿಲ್ವಾ ನೀವು ಕೊಡಬೇಡಿ, ಸಿಂಪಲ್. ನಾನೇನಾದ್ರೂ ಜಡ್ಜ್ ಆಗಿದ್ರೆ ನಾನು ಇದನ್ನೇ ಬರ್ತದೆ, ನೀನ್ ವರದಕ್ಷಿಣೆ ತಗೊಂಡಿದ್ಯಪ್ಪ ಕೊಡು ಹಂಗಂದ್ರೆ, ನೀನ್ ವರದಕ್ಷಿಣೆ ತಗೊಂಡಿಲ್ವಪ್ಪ ಬೇಡ ಬಿಡಮ್ಮ, ನಿನ್ ಜೀವನ ನೀನ್ ನೋಡ್ಕೊ ಅನ್ನೋದು ಅಷ್ಟೇ. ಇವತ್ ಮದ್ವೆ ಆಗೋ ಹುಡುಗ ಹುಡುಗಿಯವರ ಡಿಮ್ಯಾಂಡ್ಗಳನ್ನ ಕೇಳಿ ನಿಮ್ಗೆ ಶಾಕ್ ಆಕ್ಚುಲಿ ಏನು ಗೊತ್ತಾ, ಇದು ಒಂದಕ್ಕೆ ಆಡ್ ಮಾಡ್ಬಿಡ್ತೀರಿ, ಇನ್ಮೇಲೆ ವಧುದಕ್ಷಿಣೆ ಅಂತ ಶುರು ಮಾಡ್ಬಿಡೋಣ, ಅವಾಗ ಮಜಾ ಇರುತ್ತೆ. ವಧುದಕ್ಷಿಣೆ ಕೆಲವೊಂದ್ ಕಡೆ ಇದೆ ಅನ್ಸುತ್ತೆ ಮೇಡಮ್, ಯಾಕಂದ್ರೆ ಇವಾಗ ಮದ್ವೆ ಆಗಕ್ಕೆ ಹೆಣ್ಣಿಲ್ಲ ಅಂತ ಕೆಲವರು ಪಾಪ ಒದ್ದಾಡ್ತಿದ್ದಾರೆ. ನಾವು ಎಷ್ಟು ಬೇಕಾದ್ರೂ ಕೊಟ್ಟು ಮದ್ವೆ ಆಗ್ತೀವಿ ಅಂತ ಹೇಳೋರ್ನ ನಾನು ಕೇಳಿದೀನಿ. ಸೊ ಆ ತರದವ್ರು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ವಧುದಕ್ಷಿಣೆ ಇನ್ಮೇಲೆ ಟ್ರೆಂಡ್ ಅದೇ, ನೆಕ್ಸ್ಟ್ ಏನಂದ್ರೆ ಟ್ರೆಂಡ್ ವಧುದಕ್ಷಿಣೆ. ಈಗ ನಾನು ಇದನ್ನ ಇನ್ನೊಂದು ಆಡ್ ಮಾಡ್ಬೇಕು ಅಂತಂದ್ರೆ, ಇತ್ತೀಚೆಗೆ ಭರ್ಜರಿ ಬ್ಯಾಚುಲರ್ಸ್ ಶೋ ನಲ್ಲಿ ಸುಕೃತ ನಾಗ್ ಅವರು ಯಾವ್ಯಾವ ರೀತಿ ಡೇಟಿಂಗ್ ಇದೆ ಅಂತ ಹೇಳಿದ್ರು. ನಾನ್ ಕೇಳಿ ಗಾಬರಿ ಬಿಟ್ಬಿಟ್ಟೆ. ಅಂದ್ರೆ ಒಂದೇ ಟೈಮ್ಗೆ ಇಬ್ಬರ ಜೊತೆ ಡೇಟ್ ಮಾಡೋದಂತೆ, ಒಬ್ಬರ ಜೊತೆ ರೊಮ್ಯಾಂಟಿಕ್ ರಿಲೇಶನ್ಶಿಪ್, ಇನ್ನೊಬ್ಬರ ಜೊತೆ ಏನಿಲ್ಲ ನಾರ್ಮಲ್. ಓಕೆ, ಬಾಯ್ ಬೆಸ್ಟಿ ಅಂತೆ, ಸಿಚುವೇಶನ್ಶಿಪ್, ಏನೇನೋ ಕೇಳ್ಬಿಟ್ಟೆ, ಒಂದಷ್ಟು ಲಿಸ್ಟ್ ಕೊಟ್ಬಿಟ್ರು. ನಾನು ನಿಜವಾಗ್ಲೂ ಶಾಕ್ ಆಗ್ಬಿಟ್ಟೆ, ಏನ್ ಹಿಂಗೆಲ್ಲ ಇದೆಯಾ ಅಂತ. ನಾನ್ ಕೇಳಿಲ್ಲ ಇದು, ನಾನು ಇವಾಗ ಶಾಕ್ ಆಗ್ತಾ ಇದ್ದೀನಿ ನಿಮ್ ಮಾತುಗಳನ್ನ ಕೇಳಿ, ಈ ತರ ಎಲ್ಲ ಇದೆಯಾ ಅಂತ. ತುಂಬಾ ಒಂದಷ್ಟು ವೆರೈಟಿ ಇದೆ ಅಂತ ಹೇಳ್ಬಿಟ್ರು. ರವಿಚಂದ್ರನ್ ಸರ್, ರಚಿತಾರಾಮ್ ಮೇಡಮ್ ಕೂಡ ತುಂಬಾ ಶಾಕ್ ಆದ್ರು, ಈ ತರ ಎಲ್ಲ ಇದೆಯಾ ಅಂತ. ಇಲ್ಲಿ ನೋಡಿದ್ರೆ ಮದ್ವೆ ಆಗಕ್ಕೆ ಸರಿಯಾಗಿ ಹುಡುಗಿ ಸಿಕ್ತಿಲ್ಲ ಅಂತ ಅಳ್ತಾ ಇದ್ದಾರೆ, ಇನ್ನೊಂದ್ ಕಡೆ ಹುಡುಗ ಸರಿಯಾಗಿ ಸಿಕ್ತಿಲ್ಲ, ಮ್ಯಾಚ್ ಆಗ್ತಿಲ್ಲ ಅಂತ. ಬಟ್ ಇವ್ರು ಡಬಲ್ ಡೇಟಿಂಗ್ ಅಂತೆ, ಇನ್ನೊಂದೇನು ಅಂತೆ. ಒಂದು ಕೇಳಿದೀನಿ, ಒಂದು ಹುಡುಗ ಅಟ್ ಅ ಟೈಮ್ 5-6 ಜನ ಹುಡುಗಿಯರ ಜೊತೆಗೆ ಫ್ಲರ್ಟ್ ಮಾಡ್ತಿರೋದು, ಅವ್ರ ಜೊತೆ ಡೇಟ್ ಮಾಡ್ತಿರೋದನ್ನ ನಾನು ಕೇಳಿದ್ದೀನಿ. ವಯಸ್ ವರ್ಷ ಹುಡುಗಿನು ಒಬ್ಬ ಹುಡುಗನ್ನ ಬಿಟ್ಬಿಟ್ಟು 3-4 ಜನ ಬಾಯ್ ಫ್ರೆಂಡ್ಸ್ನ ಇಟ್ಕೊಂಡಿರೋದು ಕೇಳಿದ್ದೀನಿ. ಬಟ್ ಇದು ಆ್ಯಪ್ ಎಲ್ಲ ಇದೆ ಅದಕ್ಕೆ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ. ಒಂದು ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಆದ್ರೆ ಇನ್ನೊಂದು ಏನು ಇಲ್ಲ, ನಾರ್ಮಲ್. ಪಾಪ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಇದ್ರು ಸೀರಿಯಸ್ನೆಸ್ ಇರಲ್ಲ, ಕಮಿಟ್ಮೆಂಟ್ ಇರಲ್ಲ. ಇದೆಲ್ಲ ಆಕ್ಸೆಪ್ಟ್ ಮಾಡ್ಕೋತಾರ ಅವರು, ದೇವ್ರಿಗೆ ಗೊತ್ತು. ಅವ್ರು ಹೆಂಗೆ ಯಾವ ತರ ಇದ್ ಮನಸ್ಥಿತಿ ಇವತ್ತಿನ ಪೀಳಿಗೆ ಹೇಗೆ ಹೋಗ್ತಿದೆ ಅಂತ. ಅಲ್ಲ ಇವಾಗ ನೋಡಪ್ಪ, ನಾನು ನಿನ್ ಜೊತೆ ಸುಮ್ಮನೆ ಇರ್ತೀನಿ ಅಷ್ಟೇ, ನೋ ಕಮಿಟ್ಮೆಂಟ್, ಮದ್ವೆ ಏನಿಲ್ಲ, ಅದು ಸಿಚುವೇಶನ್ಶಿಪ್ ಆಯ್ತು. ಆ ಹುಡುಗ ಆಗ್ಲಿ ಹೆಂಗೆ ಆಕ್ಸೆಪ್ಟ್ ಮಾಡ್ಕೋತಾನೆ, ಹುಡುಗಿ ಆದ್ರೂ ಹೇಗೆ ಆಕ್ಸೆಪ್ಟ್ ಮಾಡ್ಕೋತಾಳೆ? ಇದು ನಿಜ ನನಗೆ ಡೈಜೆಸ್ಟ್ ಆಗ್ತಾ ಇಲ್ಲ, ತುಂಬಾ ಕಷ್ಟ ಆಗ್ತದೆ. ಇಲ್ಲ, ರೀಸೆಂಟ್ ಆಗಿ ಸುಕೃತ ನಾಗ್ ಅವ್ರು ಹೇಳಿದ್ರು, ಒಂದಷ್ಟು ಟೈಪ್ಸ್ ಹೇಳಿದ್ರು, ನಾನು ಹೆಸರು ಕೇಳಿರ್ಲಿಲ್ಲ ನಾನು ಅದನ್ನೆಲ್ಲ. ಓಕೆ, ನಂಗೂ ಇದು ಗೊತ್ತಿರ್ಲಿಲ್ಲ. ನಾನು ಇವಾಗ ನೀವು ಹೇಳಿದ್ರಲ್ಲ ಆ ಎಪಿಸೋಡ್ ಡೆಫಿನೆಟ್ ಆಗಿ ನಾನು ನೋಡ್ತೀನಿ, ಅದು ಏನೇನು ಅಂತ ತಿಳ್ಕೊಳಕಾದ್ರೂ ನೋಡ್ತೀನಿ. ಓಕೆ, ಇವತ್ತಿನ ಅಂದ್ರೆ ಕ್ರೇಜಿ ಡಿಮ್ಯಾಂಡ್ ಏನಾದ್ರು ಅನ್ಸಿದ್ಯಾ ನಿಮ್ಗೆ? ಇವತ್ ಮದ್ವೆ ಆಗೋ ಹುಡುಗ ಹುಡುಗಿ ಡಿಮ್ಯಾಂಡ್ಗಳನ್ನ ಕೇಳಿ ನೀವು ಇತ್ತೀಚೆಗೆ ನೋಡಿದ್ದು ಹೀಗೂ ಡಿಮ್ಯಾಂಡ್ ಇರುತ್ತಾ ಅಂತ? ಅದೇನು ಸಪ್ರೇಟ್ ಆಗಿರಬೇಕು, ನನಗೆ ಯಾವುದಕ್ಕೂ ರೆಸ್ಟ್ರಿಕ್ಷನ್ಸ್ ಹಾಕಬಾರ್ದು. ಆಮೇಲೆ ನಾನು ಕುಡಿತೀನಿ, ಸಿಗರೆಟ್ ಸೇರ್ತೀನಿ, ಅದಕ್ಕೆಲ್ಲ ನೋ ಅನ್ನಬಾರ್ದು. ಆಮೇಲೆ ನಾನು ನೈಟ್ ಔಟ್ಸ್ ಹೋಗ್ತೀನಿ, ಅದಕ್ಕೇನು ಮಾತಾಡಬಾರ್ದು. ಆ್ಯಂಡ್ ನೀನು ಜಾಸ್ತಿ ಫ್ರೆಂಡ್ಸ್ನೆಲ್ಲ ಇಟ್ಕೋಬಾರ್ದು. ನಾನು ಈ ಥರ ಎಲ್ಲ ಬರೋದ್ಯಾ ಅಂತ ಕಷ್ಟ. ನನಗಿದೆಲ್ಲ ಹುಚ್ಚತನದ ಪರಮಾವಧಿ ಅನ್ಸುತ್ತೆ ನನಗೆ. ಓಕೆ, ಹಿಂದಿನ ಕಾಲದಲ್ಲಿ ಅಂದ್ರೆ ಹಿಂದಿನ ಕಾಲದಲ್ಲಿ ಅನ್ನೋದಕ್ಕಿಂತ ನಮ್ಮ ಜನ್ರೇಷನ್ ಟೈಮಲ್ಲೂ ಈ ಥರದ್ದೆಲ್ಲ ಏನು ಅಷ್ಟಿರಲಿಲ್ಲ. ಈಗ ಹುಡುಗಿ ನೋಡಕ್ ಬರ್ತಾರೆ ಅಂದ್ರೆ ಓಹ್ ಈ ಥರದಿಂದ ಪದ್ಧತಿ ಇದೆಯಾ ಅನ್ನೋ ಥರ ಆಗೋಗಿದೆ. ಎಲ್ಲ ನಶಿಸಿ ಹೋಗ್ತಾ ಇದೆ. ಹಿಂದಿಂದ ಏನಿದೆ ಅಂದ್ರೆ ಮದುವೆಗೆ ಸಂಬಂಧಪಟ್ಟ ಹಾಗೆ ಮುಂಚೆ ಫೋಟೋ ಕಳ್ಸೋರು, ಫೋಟೋ ನೋಡಿ ಓಕೆ ಅಂತ ಅಂದರೆ ಆಮೇಲೆ ಹುಡುಗಿ ನೋಡೋಕೆ ಬರ್ತಿದ್ರು ಒಂದಿನ. ಹುಡುಗಿ ಓಕೆ ಆದಮೇಲೆ ಫ್ಯಾಮಿಲಿ ಅಂದರೆ ಮನೆ ಮಂದಿ ಎಲ್ಲ ಒಂದಿನ ಏನೋ ಟಿ ಮಾಡಿಕೊಂಡು ಇಲ್ಲ ಎಲ್ಲ ನಮ್ಮ ಕಾರ್ಗಳಲ್ಲೇ ಹೋಗ್ಬಿಟ್ಟು ಮನೆ ಹೇಗಿದೆ, ಅವ್ರ ಮನೆಯವರೆಲ್ಲ ಯಾರ್ಯಾರಿದ್ದಾರೆ ಅದನ್ನೆಲ್ಲ ನೋಡಿಕೊಂಡು ಅವ್ರ ಜೊತೆ ಎಲ್ಲ ಮಾತುಕತೆ ಮಾಡ್ಕೊಂಡು ಬರೋದಕ್ಕೆ ಒಂದಿನ. ಆಮೇಲೆ ಇನ್ನೊಂದು ದಿನ ಮದುವೆ ಯಾವಾಗ ಇಟ್ಕೊಳ್ಳೋದು, ಎಂಗೇಜ್ಮೆಂಟ್ ಯಾವಾಗ ಇಟ್ಕೊಳ್ಳೋದು, ನೀವೇನು ಕೊಡ್ತೀರಾ, ನಾವೇನು ಕೊಡಬೇಕು, ಈ ಮಾತುಕತೆಗೆ ಒಂದಿನ. ಈ ಥರ ಅಂದರೆ ತುಂಬ ಲಾಂಗ್ ಪ್ರೊಸೀಜರ್ ಇತ್ತು ಮುಂಚೆ ಮದುವೆದು. ಇವಾಗ ಲಾಂಗ್ ಪ್ರೊಸೀಜರೇ ಇಲ್ಲ, ಬರೀ ಮದುವೆ ಅಂದರೆ ಈ ಫ್ಯಾಷನ್ ಆಗೋಗಿದೆ. ಹಲ್ದಿ, ಮೆಹಂದಿ, ಸಂಗೀತ, ರಿಸೆಪ್ಷನು,
ಇದೆಲ್ಲ ಫ್ಯಾಷನ್ ಆಗ್ಬಿಟ್ಟಿದೆ. ಇತ್ತೀಚಿನ ಒಂದು ರಿಪೋರ್ಟ್ ನೋಡ್ತಾ ಇದ್ದೆ, ಬೇರೆ ದೇಶಗಳಲ್ಲೆಲ್ಲ ಒಂದ್ ಮದ್ವೆ ಆಗ್ತೀರಿ ಅಂತಂದ್ರೆ ಒಂದ್ 2 ವರ್ಷದ 3 ವರ್ಷದ ಇನ್ಕಮ್ ಸಾಕಾಗುತ್ತಂತೆ. ನಮ್ ಇಂಡಿಯಾದಲ್ಲಿ ಮದ್ವೆ ಆಗ್ಬೇಕು ಅಂತಂದ್ರೆ 20 ವರ್ಷ ಸೇವಿಂಗ್ಸ್ ಮಾಡಿರ್ಬೇಕಂತೆ. ಹೌದು, ನಮ್ ಬ್ಯಾಂಗ್ಳೂರೇ, ನಾನು ಶಾಕ್ ಆಗ್ಬಿಟ್ಟೆ. ಬ್ಯಾಂಗ್ಳೂರ್ ಹೈಯೆಸ್ಟ್ ಕಾಸ್ಟ್ ಆಫ್ ಲಿವಿಂಗ್. ಹೌದೌದು, ನಾನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಯಜಮಾನ್ರಿಗೆ ಹೇಳ್ತೀನಿ, ಏನಪ್ಪ ಇಷ್ಟು ತೊಗೊಂಡ್ರೆ ಏನೂ ಬಂದಿಲ್ವಲ್ಲ, ಇಷ್ಟಿದೆಯಲ್ಲ, ಇಷ್ಟಕ್ಕೆ ಇಷ್ಟೊಂದು ದುಡ್ಡು ಕೊಟ್ಟನಾ ಅಂತ. ಸೊ ಕಾಸ್ಟ್ ಆಫ್ ಲಿವಿಂಗ್ ತುಂಬ ಇರೋದ್ರಿಂದ ಹುಟ್ಟೋ ಮಗುನೂ ದುಡಿಬೇಕೇನೋ ಈಗ, ಹಂಗಾಗ್ಬಿಟ್ಟಿದೆ. ತುಂಬ ಕಷ್ಟ ಇದೆ. ಮುಂಚೆ ಒಬ್ರು ದುಡ್ದು ಮನೆ ಮಂದಿನೆಲ್ಲ ಸಾಕ್ಬೋದಿತ್ತು, ಈಗ ಮನೆ ಮಂದಿಯೆಲ್ಲ ದುಡಿದ್ರು ಒಬ್ರನ್ನ ಸಾಕೋದು ಕಷ್ಟ ಇದೆ. ಆ ಸ್ಥಿತಿಲಿ ನಾವಿದ್ದೀವಿ. ಆ್ಯಂಡ್ ಪೊಲ್ಯೂಷನ್ ಜಾಸ್ತಿ ಆಗಿದೆ, ಜನರು ಜಾಸ್ತಿ ಆಗಿದ್ದಾರೆ ನಮ್ಮ ಬೆಂಗಳೂರಲ್ಲಿ. ಕಾಸ್ಟ್ ಆಫ್ ಲಿವಿಂಗ್ ಅಂತೂ ಅಲ್ಲಿದೆ, ತುಂಬ ಕಷ್ಟ ಇದೆ. ನಮ್ಮ ಕೆಲಸ ಬೇರೆ ಸತ್ತೇನಿಟ್ಟೇ ಇಲ್ಲ. ಯಾವಾಗ ಯಾವ ಸೀರಿಯಲ್ ಮುಗ್ದೋಗುತ್ತೆ ಗೊತ್ತಿಲ್ಲ, ಇನ್ನೊಂದು ಸೀರಿಯಲ್ ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ಅದಕ್ಕೆ ಮೇಲೆ ಪಾಪ ನಮ್ಮ ಪ್ರೊಡ್ಯೂಸರು ಇಲ್ಲ, ಚಾನಲ್ ಅವ್ರು ಇನ್ನ ಇವ್ರನ್ನ ಡಿಸಿಷನ್ ಹೇಳಿಲ್ಲ, ಇವ್ರನ್ನ ನಿಮ್ಮನ್ನ ಓಕೆ ಮಾಡಿಲ್ಲ ಅಂತ ಬೇರೆ ಹೇಳ್ತಾರೆ. ಅದು ಬೇರೆ ಹಿಂಗೆ ಡವ ಡವ ಅಂತ ಹೊಡ್ಕೊತಾ ಇರುತ್ತೆ. ಪ್ಲೀಸ್ ದೇವ್ರೆ ಓಕೆ ಮಾಡ್ಬಿಡ್ಲಪ್ಪ, ಈ ರೋಡಿಗೆ ನಾನು ಸೆಲೆಕ್ಟ್ ಆಗ್ಬಿಡ್ಲಪ್ಪ ಅಂತ ನಮಗೆ ನಾವು ಹೇಳ್ಕೊತಾ ಇರಬೇಕು. ಆ ಥರ ಎಲ್ಲ ಆಗೋಗಿದೆ. ಕಷ್ಟ ಇದೆ. ಎಲ್ಲ ಇಂಡಸ್ಟ್ರಿನಲ್ಲೂ ಕಷ್ಟ ಇರೋ ಹಾಗೆ ನಮ್ಮ ಇಂಡಸ್ಟ್ರಿನಲ್ಲೂ ಕಷ್ಟ ಇದೆ. ಮುಂಚೆ ಈ ರೇಂಜಿಗೆ ಇರಲಿಲ್ಲ, ಈಗ ಸ್ವಲ್ಪ ಜಾಸ್ತಿನೇ ಕಷ್ಟ ಇದೆ ಅಂತ ಹೇಳ್ಬೋದು. ಯಾಕಂದರೆ ಹೊಸಬ್ರು ಜಾಸ್ತಿ ಬರ್ತಾ ಇದ್ದಾರೆ, ಜನ ಚೇಂಜ್ ಕೇಳ್ತಾ ಇದ್ದಾರೆ, ಹೊಸಬ್ರು. ನಮ್ಮ ಇಂಡಸ್ಟ್ರಿ ಹೆಂಗೆ ಆಗ್ಬಿಟ್ಟಿದೆ ಅಂದರೆ, ಎಲ್ಲರೂ ಬಂದು ಇಲ್ಲಿ ಕಲ್ತ್ಕೊಂಡು ಬೇರೆ ಇಂಡಸ್ಟ್ರಿಗೆ ಹೋಗೋ ಥರ ಆಗೋಗಿದೆ. ಅಂದರೆ ನಾವು ಒಂಥರ ಟೀಚಿಂಗ್ ಸ್ಕೂಲ್ ಆಗ್ಬಿಟ್ಟಿದ್ದೀವಿ ನಾವು ಕನ್ನಡ ಇಂಡಸ್ಟ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.